ಎಲ್ರಿಗೂ ನಮಸ್ಕಾರ. ಇವತ್ತಿನ ನಾವು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ವರ್ಷದೊಳಗಡೆ 2 ಬಾರಿ ಆಗ್ತದ ಅಂತಂದ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿರಿ. ಕರ್ನಾಟಕ ಟಿಟಿ ಯಾವಾಗ ಅಂತಂದ ಬಹಳ ಮಂದಿ ಏನು ಕೇಳ್ತಾ ಇದ್ದಾರೆ. ಈಗ ನಾವು ಒಂದು ಅರ್ಥ ಮಾಡ್ಕೋಬೇಕು. ಈಗ 2025 ಏನ್ ಕರ್ನಾಟಕ ಟಿಟಿ ಆಯ್ತಲ್ಲ, ಅದ್ರೊಳಗಡೆ ಬಹಳ ವಿದ್ಯಾರ್ಥಿಗಳು ಕೂಡ ಫೇಲ್ ಆಗ್ಯಾರ. ಸೊ ಅಂತವರಿಗೆ ಮತ್ತೊಂದು ಬಾರಿ ಕರ್ನಾಟಕ ಟಿಟಿ ಮೇನಲ್ಲಿ ಆಗುತ್ತಾ ಅಂತಂದ್ರೆ ಪದೇ ಪದೇ ಪ್ರಶ್ನೆ ಕೇಳ್ತಾ ಇದೆ. ಇವೆಲ್ಲ ಪ್ರಶ್ನೆಗೆ ಇವತ್ತಿನ ದಿನ ನಾನು ನಿಮಗೆ ಉತ್ತರ ಕೊಡ್ಲಿಕ್ಕೆ ಬಂದಿದ್ದೇನೆ. ನೀವೇನಾದ್ರೂ ಎಜುಕೇಟಿವಿಟಿಗೆ ಹೊಸಬರಾಗಿದ್ರ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೆ ಇದ್ರ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಮುಂದಿನ ಕರ್ನಾಟಕ ಟಿಟಿ, ನೆಕ್ಸ್ಟ್ ಕರ್ನಾಟಕ ಟಿಟಿ ಯಾವಾಗಂತ. ಇದ್ರ ಬಗ್ಗೆ ಕರ್ನಾಟಕದ ಒಂದು CAC ಸೆಲ್ ಅವರು ಏನು ಕೇಂದ್ರೀಕೃತ ದಾಖಲಾತಿ ಘಟಕದವರು ಅಧಿಕೃತವಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಇವನ್ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ವರ್ಷದೊಳಗಡೆ 2 ಬಾರಿ ಟಿಇಟಿ ಆಗುತ್ತೆ ಅಂತ. ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಆಗಿಲ್ಲ, ಅಧಿಕೃತ ಮಾಹಿತಿ ಕೂಡ ಸಿಕ್ಕಿಲ್ಲ. ಮೇನಲ್ಲಿ ಟಿಇಟಿ ಆಗುತ್ತಾ ಅಂದ್ರೆ ಪ್ರತಿ ವರ್ಷ ನಾವು 9 ತಿಂಗಳಿಗೆ ಒಂದ್ಸಲ ನಾವೇನ್ ಮಾಡ್ತೀವಿ, ಟಿಇಟಿಯನ್ನ ಮಾಡ್ತೀವಿ ಅಥವಾ ಆಗುತ್ತೆ ಅಂತಂದು ವಿದ್ಯಾರ್ಥಿಗಳು ಭರವಸೆ ಇಟ್ಕೊಂಡಾರ. ಬಟ್ ಇದು ಯಾವುದೇ ಕಾರಣಕ್ಕೂ ಕೂಡ ನಡೀತಾ ಇಲ್ಲ. ಕೊನೆ ಬಾರಿ ಟಿಇಟಿ ನೋಡ್ತೀವಿ, ಸುಮಾರು 1.5 ವರ್ಷ ಆಯ್ತು ಟಿಇಟಿ ಪರೀಕ್ಷೆ ಆಗಿದೆ. ಸೊ ಹೀಗಾಗಿ ನಿಮ್ಮ ಒಂದು ಓದನ್ನ, ನಿಮ್ಮ ಒಂದು ತಯಾರಿಯನ್ನ ನೀವು ಸದಾಕಾಲ ನಿರಂತರವಾಗಿ ಓದ್ತಾ ಇದ್ರ ಯಾವುದೇ ಪರೀಕ್ಷೆಯನ್ನ ಒಂದು ಕ್ಲಿಯರ್ ಮಾಡ್ಕೋಬಹುದು. ಇದು ಇವಾಗ ನಿಮಗೆ ಸಿಟಿಇಟಿ ಏನು ಸಿಟಿಇಟಿ ಅವಕಾಶ ಇದೆ. ಈ ಸಿಟಿಇಟಿಯನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ ಮತ್ತೆ ಅದಕ್ಕೆ ಓದಲಿಕ್ಕೆ ನೀವು ತಯಾರಿಯನ್ನು ಮುಂದುವರಿಸಿ. 2 ಬಾರಿ ಟಿಇಟಿ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಮಾಹಿತಿಯನ್ನ ಸಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ವಿದ್ಯಾರ್ಥಿಗಳು ನಂಬೇಡ್ರಿ. ಬಟ್ ನೀವೊಂದು ಏನು ಇಟ್ಕೋಬೇಕಪ್ಪ ಗುರಿ ಅಂತಂದ್ರೆ, ಮುಂದಿನ ಟಿಇಟಿಗೆ ನಾನು ಇವಾಗಲೇ ರೆಡಿ ಆಗ್ತೀನಿ. ಕನ್ನಡ, ಇಂಗ್ಲಿಷ್, ಸೈಕಾಲಜಿ ಮತ್ತೆ ನನ್ನ ಸಬ್ಜೆಕ್ಟ್ EVS ಮತ್ತು ಮ್ಯಾಥಮೆಟಿಕ್ಸ್ ಅನ್ನು ನಾನು ರೆಡಿ ಆಗ್ತೀನಿ. ಇದಕ್ಕೆ ಬೇಕಾಗುವಂತಹ ಎಲ್ಲ ತಯಾರಿಯನ್ನ ನನ್ನದೇ ಆದಂತ ಯೂಟ್ಯೂಬ್ ಚಾನಲ್ ಒಳಗೆ ನಿಮಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಕರ್ನಾಟಕ ಟಿಇಟಿ ಯಾವಾಗ ಅಂತಂದು ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ. ಮತ್ತೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಮೇನಲ್ಲಿ ಟಿಇಟಿ ಪರೀಕ್ಷೆ ಆಗುತ್ತಾ ಅನ್ನೋದಾದ್ರೆ ಮೇನಲ್ಲಿ ಟಿಇಟಿ ಪರೀಕ್ಷೆ ಆಗುವುದ್ರ ಬಗ್ಗೆ ಇನ್ನೂವರೆಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇದನ್ನು ಕೂಡ ನೀವು ದಯವಿಟ್ಟು ಕಡೆಗಣಿಸ್ಬೇಡ್ರಿ. ಆದ್ರೆ ನೀವು ತಯಾರಿಯನ್ನು ಇಟ್ಕೋರಿ. ಮೇನಲ್ಲಿ ಆಗತ್ತೆ ಅನ್ನೋ ಸ್ಪಷ್ಟವಾದ ಮಾಹಿತಿ ಇಲ್ಲ. ಸೊ ಇನ್ನು ವರ್ಷದೊಳಗೆ 2 ಬಾರಿ ಟಿಇಟಿ ಆಗುತ್ತೆ ಅನ್ನೋದು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿ ಇಲ್ಲದೆ ಇರೋದ್ರಿಂದ ನೀವು ತಯಾರಿ ಇಟ್ಕೋರಿ. ಮೇನಲ್ಲಿ ಅಥವಾ ಮುಂದಿನ ಸೆಪ್ಟೆಂಬರ್ ನಲ್ಲಿ ಆಗಬಹುದು ಅಂತಂದು ಒಂದು ಊಹೆ ಮಾಡಬಹುದು ವಿನಃ ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ಈ ವಿಡಿಯೋದೊಳಗಡೆ ನಿಮಗೆ ಮಾಹಿತಿ ತೋರಿಸಲಾಗಿತ್ತು. ಮತ್ತೆ ಮುಂದಿನ ವಿಡಿಯೋ ಒಳಗೆ ನಾನು ಹೊಸ ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ತಾ ಇರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಮಸ್ಕಾರ.